ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಇವಾಗ ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾ ಇದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯನ್ನು ಕದಲಿಸಿದ್ದ ವ್ಲಾಗ್, ಅದು ಸ್ವಲ್ಪ ಕ್ಲಿಪ್ ಹಾಗೆ ಇತ್ತು. ಈ ವ್ಲಾಗಲ್ಲಿ ನಾನು ಇದನ್ನು ಅಟ್ಯಾಚ್ ಮಾಡಿ ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇನ್ನೇನು ವಿಡಿಯೋ ವಾಯ್ಸ್ ಓವರ್ ಕೊಡಬೇಕು ಅಷ್ಟರೊಳಗೆ ಅಂತ ಅಂದರೆ ಹಬ್ಬ ಅದು ಇದು ಅಂತ ಮುಗಿಸ್ಕೊಂಡು ಮನೆಗೆ ಬಂದು ಈ ವಿಡಿಯೋನ ಲೈವ್ಗೆ ಹಾಕ್ಬೇಕು ಅಂದ್ಕೊಂಡೆ. ಅಷ್ಟರೊಳಗೆ ನನಗೆ ಹುಷಾರು ತಪ್ಪಿತು. ಸಮಸ್ಯೆನೇ ಇರೋದಿಲ್ಲ, ಆದರೆ ಗೊತ್ತಿಲ್ಲ, ಈ ನಡುವೆ ನೀವೇ ನೋಡ್ತಾ ಇದ್ದೀರಾ, ಹೆಂಗಾದರೂ ಸರಿ ಸಮಸ್ಯೆ ಉದ್ಭವ ಆಗ್ತಾನೇ ಇರುತ್ತೆ. ಏನೂ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ, ನೋಡಿದ್ರೆ ಏನೋ ಒಂದು ಕ್ರಿಯೇಟ್ ಆಗ್ತಾ ಇದೆ, ಏನು ಅಂತ ನಮಗೂ ಗೊತ್ತಿಲ್ಲ. ಸೊ ಏನಾಗುತ್ತೋ ಅದ್ರ ಜೊತೆಗೆ ಹೋಗ್ತಾ ಇರಬೇಕಷ್ಟೇ. ಕಿರೀಟ ಬಗ್ಗೆ ತುಂಬ ಜನ ಕೇಳಿದ್ರಿ. ನಾನು ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದೇ ಸೈಜು ನೀವು ನೋಡಿ ತೊಗೊಳ್ಬೇಕಾಗತ್ತೆ. ಹೇಗೆ ಅಟ್ಯಾಚ್ ಮಾಡೋದು ಅಂತ ನಾನಿವಾಗ ತೋರಿಸಿದ್ದು. ಈಸಿನೇ ಅಟ್ಯಾಚ್ ಮಾಡೋದು. ಮುಖವಾಡದ ಕಿರೀಟ ಏನಿರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ 2 ಹೋಲ್ ಕೊಟ್ಟಿರ್ತಾರೆ, ಅದಕ್ಕೆ ಕಟ್ಕೊಂಡ್ರೆ ಆಯಿತು. ಈ ಡಾಪ್ ತುಂಬಾ ನನಗೆ ಈ ಸರಿ ಒಂದು ಒಳ್ಳೆ ಲುಕ್ ಕೊಡೋದಕ್ಕೆ ಹೆಲ್ಪ್ ಆಯಿತು ಅಂತ ಅನಿಸ್ತು. 500 ರೂಪಾಯಿ ಕೊಟ್ಟಿದ್ದೆ. ಪ್ರೈಸ್ ಕೇಳಿದ್ರಿ, ಅಲ್ಲಿ ಬಂದುಬಿಟ್ಟು ಬಾರ್ಗಿನ್ ಮಾಡೋಂಗೆ ಇರಲಿಲ್ಲ. 500 ಅಂತ ಅವರೇ ಫಿಕ್ಸ್ ಮಾಡಿ ಬರೆದ್ಬಿಟ್ಟಿದ್ರು. ಸರಿ ಅಂತ ಹೇಳಿ ನಾನು 500 ಕೊಟ್ಟೆ ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ. ನೆಕ್ಸ್ಟು ನಾವು ಏನಾದರೂ ಸ್ಯಾರಿ ಎಲ್ಲ ಹಾಕೋಬೇಕಂದ್ರೆ ಆರಾಮಾಗಿ ಹಾಕೋಬೋದು ಅಂತ ಹೇಳಿ ತಗೊಂಡೆ. ಇದನ್ನ ಹಾಕೋಬೇಕಾ? ಫ್ರೆಂಡ್ಸ್, ಇದೆ ದೇವ್ರಿಗೆ ಅಂತ ತಗೊಂಬಂದಿದ್ ಸೀರೆ. ಇದೊಂಥರ ಪಿಂಕ್ ಮತ್ತೆ ರೆಡ್ಡಿಶ್ ಎಲ್ಲ ಇದೆ. ಅದ್ರ ಮೇಲೆ ಹಾಕಿ ಆಮೇಲೆ ಮನೆಯಲ್ಲಿ ಯಾರು ಮಹಾಲಕ್ಷ್ಮಿ ಅಥವಾ ಮನೆ ಓನರ್ ಅಂತಾರೋ ಅವ್ರು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಲಕ್ಷ್ಮಿ ಸೀರೆನ. ಅದಕ್ಕೆ ಸುಮ್ಮನೆ ಹಾಕೊಂಡು ನೋಡಿದೆ ಹೆಂಗೆ ಕಾಣಿಸುತ್ತೆ ಅಂತ. ಪ್ರಾಪರಾಗಿ ಹಾಕೊಂಡಿಲ್ಲ, ಸುಮ್ಮನೆ ಹಂಗೆ ಜಸ್ಟ್ ಹಿಂಗೆ ಹಾಕ್ಕೊಂಡೆ. ಹೆಂಗೆ ಕಾಣಿಸ್ತಾ ಇದೆ? ಇದು ಬಂದು ಪಿಂಕ್ ಮತ್ತೆ ರೆಡ್ ಡಬಲ್ ಕಲರ್ ತರ ಬರುತ್ತೆ, ಚೆನ್ನಾಗಿದೆ. ನಮಸ್ಕಾರ, ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ 6 ಗಂಟೆ ಆಯ್ತು ಅಂತ ಅನ್ಕೊಂತೀನಿ. 6 ಗಂಟೆ ಆಯ್ತು, 6:10. ಇವತ್ತು ತುಂಬಾ ದಿನ ಆದ್ಮೇಲೆ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟು ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಏನು ಅಂತಂದ್ರೆ ಪ್ರಗತಿಗೆ ಡ್ರೆಸ್ ತಗೊಂಡ್ ಬರ್ಬೇಕಾಗಿತ್ತು. ಮಕ್ಳಿಗೆ ಏನಾದ್ರೂ ಒಂದು ಆಕ್ಟಿವಿಟಿ ಕಲಿಸ್ಬೇಕು ಅನ್ನೋದು ಎಷ್ಟು ಉಪಯೋಗ ಬರುತ್ತೆ ಅಂತ ಇದೇ ರೀಸನ್ ಅಂತ ಅನ್ಸುತ್ತೆ. ಡ್ಯಾನ್ಸ್ ಪ್ರೋಗ್ರಾಮ್ಗೆಲ್ಲ ತುಂಬಾ ಇವಾಗ ಪ್ರಗತಿ ಕರೀತಾ ಇದ್ದಾರೆ. ಮೊದಲು ಎಲ್ಲ ಬರೀ ಅಪಾರ್ಟ್ಮೆಂಟ್ ಅಲ್ಲೇ ಅವ್ರು ಏನಾದ್ರು ಪ್ರೋಗ್ರಾಮ್ ಮಾಡಿದಾಗ ಅಲ್ಲೋಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಇವಾಗ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಕೂಡ ಅವರು ಡ್ಯಾನ್ಸ್ ಮಾಡಿಸ್ತಾರೆ, ಮತ್ತೆ ಸ್ಕೂಲಲ್ಲಿ ಕೂಡ ಡ್ಯಾನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಆಗ್ತಾ ಇದಾರೆ. ಈ ವೀಕ್ ಅಲ್ಲಿ 2 ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಪ್ರಗತಿ. ಒಂದು ಸ್ಕೂಲ್ ಅಲ್ಲಿ ಇದೆ, ಇನ್ನೊಂದು ಬಂದು ಡ್ಯಾನ್ಸ್ ಕ್ಲಾಸ್ ಅಲ್ಲೇ. ಅದು ಕರೆಕ್ಟ್ ಆಗಿ ಗಣೇಶ ಹಬ್ಬದ ದಿವಸ ಇಟ್ಕೊಂಡಿದ್ದಾರೆ. ಅಮ್ಮ ಅಂತೂ ಫುಲ್ ಶಾಕ್ ಆಗ್ಬಿಟ್ರು. ಹಂಗಾದ್ರೆ ನೀನ್ ಬರಲ್ವಾ, ಹಿಂಗ್ ಮಾಡ್ತೀಯಾ, ಏನ್ ಮಾಡ್ತೀಯಾ ಅಂತ. ಡ್ಯಾನ್ಸ್ ಮುಗಿಸ್ಕೊಂಡೇ ಬರ್ಬೇಕು, ಏನ್ ಮಾಡ್ಲಿಮ್ಮ ಅಂತ ನಂಗೂ ಅದೊಂದು ಇವಾಗ ಟೆನ್ಷನ್. ಪರವಾಗಿಲ್ಲ, ಡ್ಯಾನ್ಸ್ ಎಲ್ಲ ಆಗ್ಲಿ, ಅದನ್ನ ನೋಡ್ಕೊಂಡು ಆಮೇಲೆ ನಾವು ಅವತ್ತು ಸಂಜೆ ಹೋಗೋಣ ಅನ್ಕೊಂಡಿದೀವಿ. ಅದಕ್ಕೆ ಒಂದಿಷ್ಟು ಕಾಸ್ಟ್ಯೂಮ್ ಹೇಳಿದ್ರು. ಸ್ಕೂಲಲ್ಲೇನೋ ಅವ್ರಿಗೆ ಸ್ಕೂಲಲ್ಲೇ ತರಿಸ್ತಾರಂತೆ, ಇನ್ನು ಡ್ಯಾನ್ಸ್ ಕ್ಲಾಸಿಗೆ ನಾವೇ ತರಬೇಕು ಅಂದ್ರು. ಸರಿ ಹೋಗ್ಬಿಡೋಣ, ತಗೊಂಡ್ ಬರೋಣ ಅಂತ ಅನ್ಕೊಂಡ್ವಿ. ಇದಕ್ಕೋಸ್ಕರ ಎಲ್ಲಾ ಪೇರೆಂಟ್ಸ್ ಸಿಂಗಿಂಗು, ಡ್ಯಾನ್ಸ್ ಆಡೋದು ಅಥವಾ ಏನೇ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಲಿ ಪ್ರೋತ್ಸಾಹ ಮಾಡೋದು ಈ ನಡುವೆ ಇದಕ್ಕೆ. ಅಂದ್ರೆ ಮಕ್ಳಿಗೆ ಒಂದು ಸ್ಟೇಜ್ ಅವಕಾಶಗಳು ಸಿಗತ್ತೆ, ಸ್ಟೇಜ್ ಫಿಯರ್ ಹೋಗುತ್ತೆ. ನಮ್ಗಂತೂ ಅವಾಗ ಹೆಂಗಿತ್ತು ಗೊತ್ತಾ, ಸ್ಟೇಜ್ ಮೇಲೆ ಕರೀತಾರೆ, ಸುಮ್ನೆ ಒಂದು ಅವಾರ್ಡ್ ತಗೊಳಕ್ ಅಥವಾ ಏನೋ ಒಂದು ಆಟದಲ್ಲಿ ಗೆದ್ದಿದೀವಿ ಕರೀತಾರೆ ಅಂದ್ರೆ ಎದೆ ಡಬ ಡಬಾ ಅಂತ ಸೌಂಡ್ ಮಾಡ್ತಾರೆ. ಅದು ಅಷ್ಟು ಭಯ ಆಗ್ತಾ ಇತ್ತು. ಅಂದ್ರೆ ನಮಗೆ ಸ್ಟೇಜ್ ಫಿಯರ್ ಜಾಸ್ತಿ ಇತ್ತು ಅವಾಗ. ಅಷ್ಟೊಂದು ಆಪರ್ಚುನಿಟಿ ಆಗ್ಲಿ, ಕ್ಲೋಸ್ ಆಗಿ ಮಾತಾಡೋದಾಗ್ಲಿ, ಓಪನ್ ಆಗಿ ಮಾತಾಡೋದಾಗ್ಲಿ ಇರ್ಲಿಲ್ಲ ಎಲ್ಲಾ ಮಕ್ಳಿಗೂ. ಬಟ್ ಇವಾಗ ಹಂಗಲ್ಲ, ಎಲ್ಲಾ ಮಕ್ಳು ತುಂಬಾ ಓಪನ್ ಆಗಿ ಮಾತಾಡ್ತಾರೆ, ತುಂಬಾ ಧೈರ್ಯವಾಗಿರ್ತಾರೆ. 1000 ಜನ ಇದ್ರು ಹೋಗಿ ಅದ್ರ ಮುಂದೆ ಮಾತಾಡೋದಕ್ಕೆ ಅವರು ರೆಡಿ ಇರ್ತಾರೆ. ಸೊ ಅದಕ್ಕೆ ಇವಾಗ ಹೋಗಿ ಬಟ್ಟೆಗೆ ನೋಡ್ಕೊಂಡು ಬರ್ತೀವಿ, ಯಾವ ತರ ಬಟ್ಟೆ ಸಿಗುತ್ತೆ ಅಂತ. ಯಾವ ತರ ಹೇಳಿದಾರಮ್ಮ? ಒಂದು ಡ್ಯಾನ್ಸ್ ಬಂದ್ಬಿಟ್ಟು ಕಥಕ್ಕಿಗೆ, ಇನ್ನೊಂದು ಓಣಂ ಒಂದು ಕಥಕ್, ಒಂದು ಕೇರಳ ಸ್ಟೈಲ್ ಡ್ರೆಸ್ ಬೇಕು. ಪಟ್ಟು ಪಾವಡ ಅಂದ್ರೆ ಲಂಗ ಬ್ಲೌಸ್ ತರ ವೈಟ್ ಕಲರ್ ಬರುತ್ತಲ್ಲ ಅವ್ರದ್ದು, ಆಫ್ ವೈಟ್ ಆಗಿ ರೆಡ್ ಯಾವ್ದಾದ್ರು ಅದಕ್ಕೆ ಮ್ಯಾಚ್ ಆಗೋ ತರ ಬ್ಲೌಸ್ ಅಂತೆ. ನಮ್ಗೆ ಅದ್ ಕಾಸ್ಟ್ಯೂಮ್ ಬಗ್ಗೆನೆ ನಂಗೆ ಅರ್ಥ ಆಗ್ತಾ ಇಲ್ಲ. ರೆಡಿ ತರ್ಬೇಕಾ, ಸ್ಟಿಚ್ ಮಾಡಿಸ್ಬೇಕಾ? ಅವ್ರೆ ಟೈಮ್ ಇದೆ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತಿದ್ರು. ಇಲ್ಲ ಅಂದ್ರೆ ನೀವು ಸೈಜ್ ರೆಡಿಮೇಡ್ ತಗೋಬನ್ನಿ, ಇಲ್ಲ ಅಂದ್ರೆ ಅಂತ ಅಂತಿದ್ರು. ಸರಿ, ಅದಕ್ಕೆ ಇವಾಗ ಹೊರಟಿದೀವಿ, ಹೋಗಿ ನೋಡ್ಕೊಂಡ್ ಬರ್ತೀವಿ. ರೆಡಿಮೇಡ್ ಸಿಕ್ಕಿದ್ರು ಓಕೆ. ಪ್ರೀತು ಹೋಗೋಣ, ಕಾಯ್ತಾ ಇರ್ತಾವ ನಾವು ಹೊರಗಡೆ ಹೋಗೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾನೆ. ಬಾ. ಈ ವಿಡಿಯೋ ಮಾಡಿರೋದು ಗೌರಿ ಹಬ್ಬದ ಹಿಂದಿನ ದಿನ ಹೋಗಿ ಪ್ರಗತಿಗೆ
ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಗೌರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದು. ಬಟ್ಟೆ ತೊಗೊಂಡು ಬಂದು ಅದಾದಮೇಲೆ ಮಾರನೇ ದಿನ ಪ್ರಗತಿಗೆ ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು. ಅವತ್ತು ಬಂದು ಗೌರಿ ಹಬ್ಬ. ಅದಾದಮೇಲೆ ನೆಕ್ಸ್ಟ್ ಗಣೇಶನ ಹಬ್ಬಕ್ಕೆ ನಮಗೆ ಇಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಇದು ಅವತ್ತಿನ ದಿನದ ವ್ಲಾಗ್ ಅಂತ ನಿಮಗೆ ಕನ್ಫರ್ಮೇಷನ್ ಇರಲಿ ಅಂತ ಹೇಳಿಬಿಟ್ಟು ಡೇಟ್ ಹೇಳಿದೆ. ಫಸ್ಟು ಒಂದು ಬಟ್ಟೆ ಶಾಪಿಗೆ ಹೋದ್ವಿ. ನಾವು ಕರೆಕ್ಟಾಗಿ ಫೋಟೋ ಎಲ್ಲ ಪರ್ಫೆಕ್ಟಾಗಿ ಸಿಕ್ಕಿತ್ತು. ಅಂದರೆ ಕೇರಳ ಟ್ರೆಡಿಷ್ನಲ್ ಡ್ರೆಸ್ಸು, ಪಟ್ಟು ಪಾವಡ ಅಂತ ಏನು ಹೇಳ್ತೀವಿ, ಲಂಗ ಬ್ಲೌಸ್ ಅಂತ, ಅದೇ ಬೇಕು, ಬೇರೆ ಥರ ತೊಗೋಬೇಡಿ ಅಂತ ಹೇಳಿದರು. ಜಸ್ಟ್ ಅವ್ರು ಹಾಗೆ ತೋರಿಸ್ತಾ ಇದ್ರೆ ನನಗೆ ಇಷ್ಟನೇ ಆಗ್ತಾ ಹೋಗ್ತಾಯಿತ್ತು ಡ್ರೆಸ್ಸು. ಅಷ್ಟು ಚೆನ್ನಾಗಿದ್ದು ಲೆಹಂಗಾಗಳು. ಲಾಸ್ಟ್ ಟೈಮ್ ನಾನು ಒಂದು ಕುರ್ತಿ ತೊಗೊಂಡನಲ್ಲ ಪ್ರಗತಿಗೆ, ಅದನ್ನು ಅದೇ ಶಾಪಲ್ಲಿ ತೊಗೊಂಡಿದ್ದು. ಇದು ಸೆಕೆಂಡ್ ಶಾಪು. ಇದರಲ್ಲೇನು ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ನಾವು ಟೀಚರಿಗೆ ಫೋನ್ ಮಾಡಿದ್ವಿ, ಸುಮ್ಮನೆ ತೊಗೊಂಡು ಅದು ಓಕೆ ಆಗಿಲ್ಲ ಅಂತಂದರೆ ರಿಟರ್ನ್ ಎಲ್ಲ ಮಾಡೋದು ಬೇಡ ಅಂತ. ಅವರೇ ನಮಗೊಂದು ಶಾಪ್ನ ರೆಫರ್ ಮಾಡಿದ್ರು. ಇದರಲ್ಲಿಗೆ ಎಲ್ಲ ಥರ ಕೇರಳ ಡ್ರೆಸ್ಸು ಸಿಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಾವೇ ಫಸ್ಟ್ ಹೋಗಿದ್ರಿಂದ ನನಗೆ ಅಂದ್ಕೊಂಡಂಗೆ ರೆಡ್ಡು ಮತ್ತು ಆಫ್ ವೈಟಲ್ಲಿ ಕೇರಳ ಲಂಗ ಬ್ಲೌಸ್ ಏನಿದೆಯಲ್ಲ, ಕೇರಳ ಸ್ಟೈಲ್ ಲಂಗ ಬ್ಲೌಸು ಸಿಕ್ಬಿಡ್ತು. ಇದೇ ತೋರಿಸ್ತಾ ಇದ್ರು. ಆದರೆ ಇದು ಪ್ರಗತಿಗೆ ಇಷ್ಟ ಆಗ್ತಾಯಿಲ್ಲ. ಅದು ಒಂಥರ ತುಂಬ ಸ್ಟ್ರೈಟಾಗಿ ಸ್ಟಿಫ್ ಆಗಿದೆ ಮತ್ತು ಲೈನಿಂಗ್ ಇಲ್ಲ, ಒಂಥರ ಕಾಣಿಸುತ್ತೆ. ಅದು ನಂಗೆ ಬೇಡ ಅಂತ ಪ್ರಗತಿ. ಕೇರಳ ಡ್ರೆಸ್ ಅಂದರೆ ಇದೇ ಬರುತ್ತೆ ಅಂತ ನಾನು. ಅದಾದಮೇಲೆ ಸರಿ ಯಾವುದಕ್ಕೂ ಒಂದು ಇಷ್ಟ ಆಯಿತು. ಅದು ತುಂಬ ಚೆನ್ನಾಗೋಯ್ತು ಫ್ಲೇರಾಗಿ. ಕೇಳೋಣ ಟೀಚರ್ಗೆ ಓಕೆ ಆದರೆ ಇದಿರಲಿ, ಇನ್ನೂ ಒನ್ ಡೇ ಟೈಮ್ ಇದೆ, ಚೇಂಜ್ ಮಾಡೋಣ ಅಂತ ಓಕೆ ಮಾಡಿದ್ವಿ. ಓಕೆ ಮಾಡಿದ್ರೆ ಓಕೆ, ಇಲ್ಲ ಅಂದರೆ ಮತ್ತೆ ಬ್ಲೌಸ್ ಆಫ್ ಬ್ಲೌಸ್ ಮತ್ತೆ ಸ್ಟಾಕ್ ಬರುತ್ತೆ ಸರ್ ಇದು? ಇಲ್ಲ ಸರ್, ಈಗ ಬೇರೆ ಇದೊಂದು ಇದೆಯಲ್ಲ, ಬೇರೆ ಲಂಗ ಬ್ಲೌಸ್ ಅಲ್ಲ ಇದು, ಲಂಗ ಬ್ಲೌಸ್ ಇದೆ. ಹಾಗೆ ಮೊದಲೆಲ್ಲ ಏನು ಗೊತ್ತಾ, ಬಟ್ಟೆ ಶಾಪಿಗೆ ಹೋದರೆ ನಮಗೆ ಬಟ್ಟೆ ತೆಗೆದು ತೋರಿಸೋದಕ್ಕೇ ಇದು ಮಾಡ್ತಾಯಿದ್ರು. ಬಟ್ ಇವಾಗ ಹಾಗಲ್ಲ. ನಾವು ಒಂದು ಡ್ರೆಸ್ ತೊಗೊಂಡ್ರೆ ಬೇಡ ಬೇಡ ಅಂತಂದ್ರೂ ಇನ್ನು ಮಿಕ್ಕಿದವ್ರಿಗೆಲ್ಲ ಕಲೆಕ್ಷನ್ಸ್ನ ತೋರಿಸ್ತಾರೆ. ಪ್ರೀತಮ್ಗೆ ತೊಗೋಬೇಕಂತ ಪ್ಲ್ಯಾನು ಇರಲಿಲ್ಲ, ನಾನು ಕೇಳಲೂ ಇಲ್ಲ. ಅವರು ನೀವು ತೊಗೊಳ್ಳೇಬೇಡಿ ಮೇಡಮ್, ಜಸ್ಟ್ ಹಾಗೆ ನೋಡಿ ಹೊಸ ಕಲೆಕ್ಷನ್ ಬಂದಿದೆ, ಸುಮ್ಮನೆ ನೋಡಿ ಅಷ್ಟೇ, ನಿಮಗೆ ಒಂದು ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು ತೆಗೆದು ತೋರಿಸ್ತಾನೆ ಇದ್ದರು. ನನಗೆ ಈ ಸ್ಕೈ ಬ್ಲೂ ವೈಟ್ ತುಂಬ ಇಷ್ಟ ಆಯಿತು. ಆದರೆ ತುಂಬ ಅದೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸ್ವಲ್ಪ ಗಲೀಜಾದರು ಮತ್ತು ಅದೇ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಅವನಿಗೂ ಒಂದು ಡ್ರೆಸ್ ತೊಗೊಂಡೆ. ಓಕೆ ಅಂತ ಸುಮ್ಮನೆ ಹೋಗ್ತಾಯಿದ್ರೆ, ಈ ಮೇಡಮ್ ಇವಾಗ ಹೊಸ್ದಾಗಿ ಬಂದಿದೆ ಕಲೆಕ್ಷನ್ಸ್, ನಿಮಗೆ ಜಸ್ಟ್ ತೊಗೋಬೇಡಿ, ನೋಡಿ ಅಂತ. ಎಲ್ಲ 2000 ಎಬೋ ಇತ್ತು. ನನಗೇನು ಡ್ರೆಸ್ ತೊಗೋಬೇಕಂತನೂ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದು ಫಿಕ್ಸ್ ಮಾಡಿದೆ, ತೊಗೋಕೂಡ್ದು, ಜಸ್ಟ್ ಹಾಗೆ ನೋಡಷ್ಟೇನೆ ಅಂತ. ಆಮೇಲೆ ಇಲ್ಲ, ಎಲ್ಲ ಚೆನ್ನಾಗಿದೆ, ಸದ್ಯಕ್ಕೆ ಬೇಡ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಇದು ಮಾಡಿದೆ. ಇಲ್ಲ, ಜಸ್ಟ್ ನೋಡಿ ಅಂತ. ಮೊದಲೆಲ್ಲ ನಮಗೆ ಡ್ರೆಸ್ ತೋರಿಸಿ ಅಂದ್ರೂ ಕೂಡ ತೊಗೊಳ್ಬೇಕಾದ್ರೆ ಓಪನ್ ಮಾಡಿ ತೋರಿಸೋದಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ರಲ್ವ. ಅದಾದಮೇಲೆ ಜಾಸ್ತಿ ಏನು ತೊಗೊಳ್ಳಿಲ್ಲ. ಪ್ರಗತಿಗೆ 2 ಡ್ರೆಸ್ ತೊಗೊಂಡೆ. ಒಂದು ಲಂಗ ಬ್ಲೌಸು ಡ್ಯಾನ್ಸ್ಗೆ, ಇನ್ನೊಂದು ಗೌರಿ ಹಬ್ಬಕ್ಕೆ ಅಂತ. ಪ್ರೀತಮ್ಗೆ ಮಾತ್ರ ಒಂದೇ ಒಂದು ಜೊತೆ ಡ್ರೆಸ್ ತೊಗೊಂಡೆ. ಅಲ್ಲೇ ಕಡಲೆಕಾಯಿ ಮಾರ್ತಾಯಿದ್ರು. ಬೇಯಿಸಿರೋದು ಬೇಡ, ಅವ್ರು ಯಾವ್ಯಾವ ನೀರು ಹಾಕೆಲ್ಲ ಬೇಯಿಸಿರ್ತಾರೋ, ನನಗೆ ಅಷ್ಟು ಅದೆಲ್ಲ ತುಂಬ ಇದಾಗುತ್ತೆ. ಮನೇಲೇ ಹೋಗಿ ಬೇಯಿಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು 1-2 ಸೇರಷ್ಟು ಹಸಿ ಕಡಲೆಕಾಯಿ ತುಂಬ ಚೆನ್ನಾಗಿತ್ತು. ಒಂದೊಂದರಲ್ಲಿ 4-5 ಬೀಜ ಇದ್ದು, ಅಷ್ಟು ಚೆನ್ನಾಗಿ ಇದ್ದು, ಯಾವುದು ಟೊಳ್ಳು ಆ ಥರ ಇರಲಿಲ್ಲ. ಅವರು ಅಲ್ಲಿ ಬಾಯ್ಲ್ ಮಾಡಿ ಕೊಡ್ತಾರಲ್ವ, ಆ ಥರ ಇದಾದರೆ ಅದು ಬಿಸ್ನೆಸ್ ಆಗೋಲ್ಲ. ಅಂಥವ್ರ ಹತ್ರ ತೊಗೊಂಡ್ರೆ ನಮ್ಗೆ ಒಳ್ಳೆ ಕಡಲೆ ಬೀಜ ಸಿಗುತ್ತೆ. ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಹೇಳೋದು ಡ್ಯಾಡಿ ನೋಡಿದ್ರೆ? ಎಲ್ಲಿ ಹೋಗ್ತಾರೆ ಡ್ಯಾಡಿ ನಿನ್ನ ಬಿಟ್ಟು? ಕಾರ್ ಇಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ರಂತೆ. ಪ್ರಗತಿಗೆ ಡ್ರೆಸ್ ಸಿಕ್ತು. ಡ್ಯಾಡಿ ಇಲ್ಲಿ ನಿಂತ್ಕೊಳ್ಳಿ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡೋಕ್ಕೆ ಹೋದ್ರೆ ಹೊರಟೋದ್ರು. ಡ್ಯಾಡಿ ಅಂತ ಹೇಳ್ತಾ ಇದ್ದ. ಬಂದ್ರೆ ಬಾ, ಡ್ಯಾಡಿ ಬಂದ್ರಾ? ಮನೆಗೆ ಬಂದ್ವಿ. ಅಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ, ಅದರೊಳಗೆ ಇದು ಏನು ಕೇರಳ ಸ್ಟೈಲಲ್ಲಿ ಈ ರೆಡ್ ಕಲರ್ ಡ್ರೆಸ್ಸು ಮತ್ತು ಈ ಥರ ಹಾಫ್ ವೈಟು ಸ್ಕರ್ಟ್, ಆಗಲೇ ನೀವು ನೋಡಿದ್ರಲ್ಲ ಅದೇ.
ನಾವು ಹೇಳಿದೀವಿ ಎಕ್ಸ್ಚೇಂಜ್ ಇದೆಯಾ ಅಂತ ಕೇಳ್ದು ಇದೆ, ನಿಮಗೆ ರಿಟರ್ನ್ ಆಪ್ಷನ್ ಇದೆ ಅಂತಂದ್ರೆ, ಯಾಕೆಂದ್ರೆ ಡ್ಯಾನ್ಸ್ ಟೀಚರ್ನ ಕೇಳಬೇಕು, ಅವ್ರು ಇದು ಓಕೆ ಮಾಡಿದ್ರೆ ಮಾತ್ರ. ಇದು ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೆ ನೋಡೋದಕ್ಕೆ ಸಖತ್ತಾಗಿದೆ. ಅದು ರೆಡ್ ಕಲರ್ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಪ್ರಗತಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಲಂಗ ಬ್ಲೌಸ್ ನಾನು ಯಾವತ್ತೂ ಕೊಡ್ಸಿರ್ಲಿಲ್ಲ ಪ್ರಗತಿಗೆ, ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆ ಈ ಸರಿ ಒಂದು ಲಂಗ ಬ್ಲೌಸ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಇದೊಂದು ಕಲರ್ ನಂಗೆ ಇಷ್ಟ ಆಯಿತು ಅಂತ ಹೇಳಿ ಇದು ಈ ಕಲರ್ ಕಾಟನು ಇದೊಂದು ತೊಗೊಂಡ್ವಿ. ಪ್ರೀತಮ್ಗೆ ಒಂದು ಡ್ರೆಸ್ ತೊಗೊಂಡೆ, ಪ್ರೀತಮ್ಗೆ ತೊಗೊಂಡಿದ್ದು ಒಂಥರ ಚೆನ್ನಾಗಿತ್ತು, ಬೇರೆ ಥರ ಮಟೀರಿಯಲ್ ಬಟ್ಟೆ, ಅವತ್ತಿಂದ ತೊಗೊಂಡಿರಲಿಲ್ಲ ಆ ಥರದ್ದು ಅಂತೇಳಿ ಅದೊಂದು ತೊಗೊಂಡೆ. ಇದು ಲಂಗ ಬ್ಲೌಸು ಮತ್ತು ಇದಿಷ್ಟು ತೊಗೊಂಡು ಬಂದ್ವಿ. ಡ್ಯಾನ್ಸ್ ಟೀಚರ್ಗೆ ಕಾಲ್ ಮಾಡಿ ಕೇಳಿದ್ವಿ, ಅವ್ರು ಒಂಥರ ಹೇಳ್ತಾಯಿದ್ರು, ಪ್ರಗತಿ ಒಂಥರ ಹೇಳ್ತಾಯಿದ್ರು. ಫುಲ್ಲು ಕನ್ಫ್ಯೂಷನ್ ಆಗೋಯ್ತು. ಸರಿನೇ ಇದೆ ಅಲ್ವಾ, ಟೀಚರ್ಗೆ ಹೇಳ್ಬಿಟ್ಟು ಅದು ಯಾವ ಥರ ಕಲರ್ ಬೇಕು ಅಥವಾ ಈ ಥರ ಬೇಕಾ ಅಂತ. ಅವ್ರೇನೋ ನಾರ್ಮಲ್ ಬ್ಲೌಸ್ ಅಂತಾರೆ, ಇದೇನೋ ಲಂಗ ಹೋಣಿ ಅಂತಾರೆ, ಪ್ರಗತಿ ಲಂಗ ಬ್ಲೌಸ್ ಅಂತ ಅಂದರು. ನಮಗೂ ಕೂಡ ಕ್ಲಿಯರ್ ಅನಿಸ್ಲಿಲ್ಲ. ನಾಳೆಗೆ ಇದನ್ನು ತೊಗೊಂಡೋಗಿ ಟೀಚರ್ ಹತ್ರ ತೋರಿಸ್ಬಿಟ್ಟು ಅವರು ಬೇಡ ಅಂತ ಅಂದರೆ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಹೇಳಿ ಇದು ಮಾಡಿದ್ವಿ. ಇವತ್ತು ಇಷ್ಟ ಆಯಿತು. ಇವಾಗ ಸ್ವಲ್ಪ ನಾನ್ ವೆಜ್ ತೊಗೊಂಡು ಬಂದಿದ್ದೀವಿ. ನಾನ್ ವೆಜ್ ಮಾಡೇ ಇಲ್ಲ ನಾವಂತೂ, 2 ತಿಂಗಳಾಯಿತು. ಅದಕ್ಕೆ ಸರಿ ತುಂಬ ದಿನ ಆಯ್ತಲ್ಲ, ಪ್ರೀತಮ್ಗೆ ಎಲ್ಲರಿಗೂ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಪ್ರೀತು ಏನು ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ? ಪ್ರೀತಮ್ ಕಾರ್ ತೋರಿಸ್ತೀನಿ ನೋಡಿ. ಕಾರ್ ಎಲ್ಲ ಇದು ಅಷ್ಟು ದೊಡ್ಡ ಕಾರ್ ಇದೆ, ಅವನಿಗೆ ಇದೇ ಕಾರ್ ಬೇಕು. ಇದೇ ಕಾರ್ನ ಮನೆ ತುಂಬ ಓಡಿಸೋದು. ಇದೇ ಕಾರ್ ಇದಂತ ಅಂದು ನಾನು ಕೆನ್ನೆ ಮೇಲೆಲ್ಲ ಓಡಿಸ್ಕೊಂಡು ಹೋಗ್ತಾನೆ. ಹೌದೌದೌದು, ಸೂಪರ್. ಚೆನ್ನಾಗಿದೆ. ಹಾಗೆ ಇವತ್ತು ಅಡುಗೆ ಮಾಡ್ತಾ ಇರೋದು ನನ್ನ ಹಸ್ಬೆಂಡು. ತುಂಬ ದಿನ ಆಯ್ತಲ್ಲ, ಅದಕ್ಕೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ. ನೀನು ತುಂಬ ದಿನ ಆಗಿತ್ತು ನಾನ್ ವೆಜ್ ತಿಂದು ಅಂತ ಹೇಳ್ಬಿಟ್ಟು ಇವತ್ತು ನಾನ್ ವೆಜ್ ತಂದಿದ್ದೀವಿ, ಚಿಕನ್ ಬಿರಿಯಾನಿ. ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಹಸ್ಬೆಂಡ್ ಚಿಕನ್ ಬಿರಿಯಾನಿನ. ಗೊತ್ತಿಲ್ಲ, ಅದು ಮತ್ತೆ ಏನಾದರೂ ಮಾಡಲಿ, ಅದೇನೋ ನಾವೇ ತಿಂದು ನಮ್ಗೆ ಹಂಗೆ ಅನ್ಸುತ್ತೋ ಅಥವಾ ಅವ್ರು ಮಾಡ್ಕೊಡೋದಕ್ಕೆ ಅಪರೂಪಕ್ಕೆ ಹಂಗೆ ಅನ್ಸುತ್ತೋ ಗೊತ್ತಿಲ್ಲ. ಪಾಪ ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ಅಂದ್ರೇನೆ ಹಿಂಗಲ್ವಾ. ಸೊ ಇಲ್ಲಿ ಏನಂತಂದ್ರೆ, ಕೆಲವು ಮನೆಗಳಲ್ಲಿ ಗಂಡು ಮಕ್ಕಳು ಹಿಂಗಿರಬಾರ್ದು, ಹಿಂಗೆ ಮಾಡಬಾರ್ದು, ನಿಂಗೆ ಯಾರು ಹೇಳಿದ ಅದನ್ನ ಮಾಡೋಕ್ಕೆ, ಆ ಥರ ಎಲ್ಲ ಇರುತ್ತೆ. ಮೊದಲು ನನಗೂ ಕೂಡ ಯಾರ್ದು ಸಹಾಯ ಇರಲಿಲ್ಲ, ಬಟ್ ನನಗೆ ಅವಾಗ ಅಷ್ಟು ಕೆಲಸ ಅನಿಸ್ತಾ ಇರಲಿಲ್ಲ, ಇಷ್ಟೊಂದೆಲ್ಲ ಏನಿರಲಿಲ್ಲ ಅಲ್ವಾ. ಇವಾಗ ಕೆಲಸ ಜಾಸ್ತಿ. ಇವಾಗ ನನಗೆ ಯಾರ್ದಾದ್ರೂ ಸಹಾಯ ಬೇಕು ಅಂತ ಎಷ್ಟೋ ಸರಿ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಅವ್ರ ಕೈಲಿ ಆದಾಗ, ಅವ್ರಿಗೆ ಟೈಮ್ ಸಿಕ್ಕಿದಾಗ, ನನ್ನ ಮಗಳಾಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ಇಬ್ರು ಕೂಡ ವಿಡಿಯೋ ಮಾಡೋದಕ್ಕೆ ಅಥವಾ ಇಲ್ಲ ನಾವು ಹೋಗೋದಕ್ಕೆ ಏನಾದರೂ ಬೇಕು ಅಂದರೆ ಮಾಡಿಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಮನೇಲಿ ಇದ್ದರೆ ವಿಡಿಯೋ ಅವರೇ ಮಾಡಿಕೊಡ್ತಾರೆ. ಇವಾಗ ನೀನು ಎಷ್ಟು ಅಂತ ಈ ಕೈಯಲ್ಲಿ ಹಿಂಗೆ ಇಟ್ಕೊಂತೆ, ಇಲ್ಲಾಂದರೆ ಅಲ್ಲಿ ಸ್ಟ್ಯಾಂಡ್ ಇಟ್ಟು ಇಲ್ಲಿ ಸ್ಟ್ಯಾಂಡ್ ಇಟ್ಟು ಕಷ್ಟಪಡೋದು ನೋಡೋಕ್ಕಾಗ್ದಲೆ ಈಗ ಒಂಚೂರು ಅವರು ಹೆಲ್ಪ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ನನಗೆ ವ್ಲಾಗ್ಸ್ ಇನ್ನೂ ಬೆಟರಾಗಿ ಬರೋದಕ್ಕೆ ಇವಾಗ ಸಾಧ್ಯ ಆಗಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇವಾಗೆಲ್ಲ ಕಾಪಿ ಮಾಡ್ತಾ ಇದ್ದೀನಿ. ಇವಾಗ ಪಾಸ್ ಆಯ್ತಲ್ಲ, ಇದೆಲ್ಲ ಬಂದ ತಕ್ಷಣ ಮತ್ತೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ನನಗೆ ತುಂಬ ಟೈಮ್ ಹಿಡಿಯುತ್ತೆ, ಒಂದು 2 ಅವರ್ ಬೇಕಾಗುತ್ತೆ ಎಡಿಟಿಂಗ್ ಮುಗಿಸೋದಕ್ಕೆ ಸಿಸ್ಟಮಲ್ಲಿ. ಸೊ ಅದಕ್ಕೆ ಸ್ವಲ್ಪ ಟೈಮು ನಾಳೆ, ಸೊ ಅದಕ್ಕೆ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ನಾಟಿ ಕೋಳಿ ಸೇಮ್ ಮಟನ್ ಥರನೇ ಮಾಡೋದು ಬಿರಿಯಾನಿ ಅಲ್ವಾ. ಮೊದಲಿಗೆ ಚಿಕನ್ ಎಲ್ಲ ಬಾಯ್ಲ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ರೈಸ್ ಹಾಕಿ ಬಿರಿಯಾನಿ ಮಾಡೋದು. ಎಕ್ಸ್ಟ್ರಾ ಪೀಸಸ್ನೆಲ್ಲ ಸ್ವಲ್ಪ ಕರಿ ಮಾಡಿದರು, ಎರಡೂ ಕೂಡ ಸಖತ್ತಾಗಿ ಬಂದಿತ್ತು ಟೇಸ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಹೇಳಿದ್ನಲ್ಲ ಡ್ಯಾನ್ಸ್ ಇದೆ ಅಂತ ಹೇಳಿ. ಇವಾಗ ಟೈಮ್ ಬಂದ್ಬಿಟ್ಟು 5:45 ಆಯಿತು. ಇನ್ನು ಒಂದು ½ an hour ಅಲ್ಲಿ ಪ್ರಗತಿನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಆದ್ವಿ. ಇವತ್ತು ಡ್ಯಾನ್ಸ್ ಇದೆ ಪ್ರಗತಿಗೆ, ಟೀಚರ್ಸ್ ಡೇ ಸ್ಪೆಷಲ್ ಡ್ಯಾನ್ಸ್. ಸೊ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಪ್ರಗತಿಗೆ ಯಾವ ಥರ ಹೇಳಿದ್ದು, ಇದು ಏನೇನು ಫಾರ್ಮು? ಕಥಕಲಿ, ಕಥಕಲಿ ಅಂತೀನಿ. ಕಥಕ್ ಫಾರ್ಮ್ಗೆ ಇದು ಡ್ರೆಸ್ ನೆನ್ನೆ ಸ್ಕೂಲಲ್ಲೇ ಅಂದರೆ ರೆಂಟಿಗೆ ಏನೋ ತೊಗೊಂಡು ಬಂದಿದ್ದಾರೆ. ಅದಕ್ಕೆ ನಾವೇ ಪ್ಯಾಂಟ್ ತೊಗೊಂಡು ಬಂದೆ ನೆನ್ನೆ. ಅವ್ರು ಕುಟ್ಟಿದ ಪ್ಯಾಂಟು ತುಂಬ ದೊಡ್ಡದಿತ್ತು, ಸೈಜ್ ಬೇರೆ ಇರಲಿಲ್ಲ, ಇದು ಸೈಜ್ ಕರೆಕ್ಟಾಗಿ ಇರಲಿಲ್ಲ. ನಿನ್ನೆ ಅವ್ರು ಸ್ಟಿಚಸ್ ಎಲ್ಲ ಬಿಚ್ಚಿ, ಕೈ ಹತ್ರ ಎಲ್ಲ ಸ್ಟಿಚ್ ಬಿಚ್ಚಿ ಫೈನಲಿ ಈ ಥರ ಇದೆ. ಇದು ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾನು ಅಂದ್ಕೊಂಡೆ, ಆಮೇಲೆ ನಾನು ಈ ಥರ ಒಂದು ಸ್ಟಿಚ್ ಮಾಡಿಸೋಣ, ಚೆನ್ನಾಗಿದೆ ಫ್ಲೇರ್ ಆಗೆಲ್ಲ, ಪ್ರಗತಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಥಕಲ್ಲಿ ಜಾಸ್ತಿ ನಿಂತ್ಕೊಂಡು ಹಿಂಗೆ ತಿರುಗ್ತೀವಿ, ಅದಕ್ಕೆ ಫ್ಲೇರ್ ಆಗೈತೆ ಫುಲ್. ಇದೇ ಥರ ನಾವು ಡ್ರೆಸ್ ಸ್ಟಿಚ್ ಮಾಡಿಸ್ಬೋದು. ಸೊ ಈ ಥರ ಚೆನ್ನಾಗಿರುತ್ತೆ ಇದೆ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ವೈಟ್ ಕೊಟ್ಟರು. ಇಷ್ಟೊಂದಿತ್ತು, ಒಂದು ಇಲ್ಲಂಗೆ ಆಗ್ಬಿಟ್ಟಿದೆ. ಅಷ್ಟೇ ಸಾಕು, ನಾನು ರೆಡಿ ಮಾಡು.
ಇವಾಗ ಪ್ರಗತಿನ ಸ್ವಲ್ಪ ಮೇಕಪ್ ಮಾಡ್ಬೇಕಂತೆ, ಅದು ನಂಗೊಂದು ಐಡಿಯಾನೇ ಇಲ್ಲ. ಯಾವುದೋ ಒಂದು ವಿಡಿಯೋ ಕಳಿಸಿದ್ದಾರೆ ಸಿಂಪಲ್ ಆಗಿ, ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಥಕ್ದು ಒಂದು ಹೇರ್ ಸ್ಟೈಲ್ ಎಲ್ಲ ಗ್ರೂಪಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಗ್ರೂಪ್ ಮಾಡಿದ್ದಾರೆ ಸ್ಕೂಲಲ್ಲಿ. ನೆನ್ನೆ ಒಂದು ಪ್ರಶ್ನೆಗೆ ಸ್ಟೂಡೆಂಟ್ಸು 10 ಡೌಟ್ಸ್ ಕೇಳೋರು. ಒಂದು ಪ್ರಶ್ನೆಗೆ 10 ಡೌಟ್ಸ್. ಹಿಂಗೆ ಚಾಟ್ ನಡೀತಾನೆ ಇತ್ತು. ಸರಿ, ಅದ್ರಲ್ಲಿ ಏನೇನೋ ಟೀಚರ್ ಹೇಳಿದ್ದಾರೆ ಅದನ್ನೆಲ್ಲ ಸೇರಿಸಿ ಈ ಥರ ಮಾಡಬೇಕಂತೆ. ಯೂಟ್ಯೂಬಲ್ಲಿ ಲಿಂಕು ಕಳಿಸ್ಬಿಟ್ಟಿದ್ದಾರೆ. ಅಲ್ಲಿಂದ ಪ್ರಗತಿನ ಸ್ವಲ್ಪ ಮೇಕಪ್ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ನಾನು ಫೌಂಡೇಶನ್ ಬೇಡ ಅಂತ ಹೇಳಿದೆ. ಪ್ರಗತಿಗೆ ಏನಂತಂದರೆ ಅವ್ರು ಏನು ಯೂಟ್ಯೂಬ್ ವಿಡಿಯೋ ಕಳಿಸಿದಾರೋ ಬೇಸಿಕ್ಕಾಗಿ ಆ ಥರ ಮಾಡಬೇಕಂತ ಹೇಳಿರ್ತಾರೆ. ಅದ್ರಲ್ಲಿ ನಾವೊಂದಿಷ್ಟು ಚೇಂಜ್ ಮಾಡ್ಬೋದು ಅಂತ ಅಂದರು. ಇಲ್ಲ, ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಫೌಂಡೇಶನ್ ಹಾಕಬೇಕಂತ, ನೀನು ಫೌಂಡೇಶನ್ ಹಾಕಲೇಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಲೈಟಾಗೆ ಹಾಕಿದೆ. ಬಟ್ ಅದು ಸ್ಕಿನ್ ತುಂಬ ಟ್ಯಾನ್ ಆಗಿರೋದಕ್ಕೂ ಏನೋ ತುಂಬ ಒಂಥರ ಇದಾಯಿತು. ಆಮೇಲೆ ಇನ್ನೊಂದೇನಂತಂದರೆ ಅದು ಇವಾಗ ಹಂಗೆ ಕಾಣಿಸುತ್ತೆ, ಸ್ಟೇಜ್ ಮೇಲೆ ಹೋದಾಗ ಅಲ್ಲಿಂದ ಬ್ರೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಓಕೆ ಮಾಡಿಬಿಟ್ಟು ಸ್ವಲ್ಪ ಕಾಂಪ್ಯಾಕ್ಟ್ ಎಲ್ಲ ಸೆಟ್ ಮಾಡಿ ಅಲ್ಲಿ ಸೇಮ್ ಇದೇ ಥರನೇ ಮೇಕಪ್ ಮಾಡಿದರು ಯೂಟ್ಯೂಬಲ್ಲಿ ಕೂಡ. ನಾನು ಅದೇ ಥರ ಲೈಟಾಗಿ ಮಾಡಿಕೊಟ್ಟೆ. ಬೊಟ್ಟು ಅಷ್ಟೇ, ನಾನು ಬೇಡ ಅಷ್ಟು ದೊಡ್ಡದು ಅಂದರು. ಇಲ್ಲ ಮಮ್ಮಿ, ಅಷ್ಟು ದೊಡ್ಡದ್ದೇ ಅವ್ರು ಹಾಕಿದ್ದಾರೆ, ನೀನು ಅಷ್ಟು ದೊಡ್ಡದೇ ಹಾಕು ಅಂತ. ಅದು ಫೇಸ್ ಡಿಪೆಂಡ್ ಆಗುತ್ತೆ ಅಂದರೂ ಕೇಳ್ತಾ ಇಲ್ಲ. ಯಾಕೆ ಚಿನ್ನಿ ಅಮ್ಮ ಟೈಮ್ ಆಯಿತು. ಹಾಂ, ನಾನು ಬ್ಯಾಗ್ ತೊಗೊಂಡು ಬರ್ತೀನಿ ನಡಿ. ಹೀಗೆ ಕಾಣಿಸ್ತಾ ಇದ್ದಾರೆ. ಫೈನಲ್ ಔಟ್ಫಿಟ್ ಎಲ್ಲ ನೋಡಿದ್ರಲ್ಲ. ವಾಯ್ ಗೆಜ್ಜೆ ನಿನ್ನೆ ಎಷ್ಟು ಅರ್ಜೆಂಟಾಗಿ ಗೆಜ್ಜೆ ತೊಗೊಂಡು ಬಂದಿದ್ದೀವಿ ಗೊತ್ತಾ. ಸೊ ನಮ್ಮ ಮನೇಲಿ ಎಂತಿದ್ರು ಈ ಥರದ್ದು, ನಾವು ತೊಗೊಂಡ್ಬಿಡೋಣ ಪದೇ ಪದೇ ರೆಂಟಿಗೆ ತೊಗೊಂಡು ಬರೋಕ್ಕಾಗಲ್ಲ ಅಂತ. ಬಟ್ ಹೆಂಗೆ ತೊಗೊಳ್ಳೋದು, ತೊಗೊಬಹುದಾ ಏನು ಅಂತ ಗೊತ್ತಿಲ್ಲ. ನಮ್ಮ ಡ್ಯಾನ್ಸ್ ಕ್ಲಾಸ್ ಟೀಚರ್ನ ಒಂದ್ಸರಿ ಕೇಳಿಬಿಟ್ಟು, ಇದು ಕಿಡ್ಸ್ ಅನ್ಸುತ್ತಲ್ಲ, ಈ ಥರದ್ದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೆಹಂದಿ ಇವಾಗ ಹಾಕ್ಕೊಂಡು ತೊಗೊಂಡೊತ್ತು ವಾಶ್ ಮಾಡೋಕ್ಕೆ ಅಂತ ಪಾಪ ಕ್ಯಾನಲ್ಲಿ ನೀರು ತುಂಬ್ಕೊಳ್ತಾ ಇದ್ದಾರೆ. ನೈಟ್ ಒಂದು ಸ್ವಲ್ಪ ನೀನು ನೆನಪು ಮಾಡ್ಬೋದಾಗಿತ್ತಲ್ವ, ನನಗೂ ಗೊತ್ತಾಗಲಿಲ್ಲ. ನಾನು ಏನೋ ಕೆಲಸ ಮಾಡ್ತಾಯಿದ್ದೆ, ವಾಶ್ರೂಮ್ ಕ್ಲೀನ್ ಮಾಡ್ತಾಯಿದ್ನಾ. ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಪ್ರಗತಿ ಇಲ್ಲಿ ಬಂದು ಇಲ್ಲೇ ಮಲಗೇ ಬಿಟ್ಟಿದ್ರು ಸೋಫಾ ಮೇಲೆ. ಸರಿ ಆಯ್ತು, ಇನ್ನೇನು ಮಲಗಿಬಿಟ್ಟಿದ್ರಲ್ಲ ಅಂತ ನಾನು ಸುಮ್ಮನಾದೆ. ಇದು ಸೌಂಡ್ ಕೇಳೋಕ್ಕೆ ಒಂಥರ ಖುಷಿ. ಚಕ್ 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 ಚಕ್. ನನ್ನ ಡ್ರೀಮು ನಾನು ಗೆಜ್ಜೆ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕಂತ. ನೀನು ಹಾಕೊಬೋದು, ಬಟ್ ಡ್ಯಾನ್ಸ್ ಮಾಡೋಂಗಿಲ್ಲ. ಮೂವಿಲಿ ಮತ್ತು ಇದರಲ್ಲೆಲ್ಲ ಹಾಕ್ಕೊಂಡು ಓಡಾಡೋದನ್ನ ನೋಡಿ ಎಷ್ಟು ಖುಷಿ ಪಡ್ತಾ ಇದೆ ಗೊತ್ತಾ ನನಗೆ. ಇದೆಲ್ಲ ಮೇಕಪ್ ಅಂದರೆ, ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಸಿಕ್ಕಾಪಟ್ಟೆ ಇಷ್ಟ ಡ್ಯಾನ್ಸ್ ಅಂತಂದರೆ. ಬಟ್ ನಮಗೆಲ್ಲ ಆಪರ್ಚುನಿಟಿ ಸಿಗಲಿಲ್ಲ ಕಲಿಯೋದಕ್ಕೆ. ಇವಾಗಿನ ಕಾಲದ ಮಕ್ಕಳಿಗೆಲ್ಲ ಪಟ್ಟಂತ ಸಿಗುತ್ತೆ. ಅವ್ರೇನಾದರೂ ಅಪ್ಪ ಅಮ್ಮಂಗೆ ಆಸೆ ಆಯಿತು ಅಂದರೆ ಅದನ್ನು ಈಡೇರಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನ ಪಡ್ಬಿಡ್ತಾರಲ್ವ. ಆಯಿತು, ಅದಕ್ಕೆ ನೋಡೋಣ ಒಂದು 3/4 ಗಂಟೆ ಇದೆ, ಒಂದು ½ ಅನ್ ಅವರ್ ಇದೆ. ಅಷ್ಟರೊಳಗೆ ಮೆಹಂದಿ ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ಇದರಲ್ಲಿ ನೀರು ತುಂಬ್ಕೊಂಡು ಹೋಗ್ತಾ ಇದ್ದೀವಿ ವಾಶ್ ಮಾಡೋದಕ್ಕೆ. ಬನ್ನಿ ಇವಾಗ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಬರೋಣ. ಪ್ರೀತಮ್ ನೋಡಿ ನಿದ್ದೆಯಲ್ಲೇ ಪಾಪ ಹಾಗೆ ಎತ್ಕೊಂಡ್ಬಿಟ್ವಿ. ಹಾಂ ಬ್ಯಾಗ್ ಎತ್ಕೊತೀನಿ. ಹಾಂ ಬ್ಯಾಗಲ್ಲಿ ಹಾಕ್ತೀನಿ. ಏನಪ್ಪ ಶೂ ಅಂತೆ. ಶೂ ನಾವು ಏನು ಬೇಡ ಕಾರಲ್ಲಿ ಹಿಂಗೆ ಕರ್ಕೊಂಡೋಗೋಣ ಅಂತ ಚಪ್ಪಲ್ ಹಾಕಲಿಲ್ಲ. ಪ್ರೀತಮ್ ಅದಕ್ಕೆ ನಿದ್ದೆ ಕಣ್ಣಲ್ಲೂ ಎದ್ದುಬಿಟ್ಟು ಶೂ ಶೂ ಅಂತ ಇದ್ದಾನೆ. ನೆನ್ನೆ ಸುಮ್ಮನೆ ಹಂಗೆ ಬಟ್ಟಿಕ್ದೆ ನೋಡೋಣ ಹೆಂಗೆ ಕಾಣಿಸ್ತಾನೆ ಅಂತ. ಪ್ರೀತು ಆಮೇಲೆ ತೋರಿಸ್ತೀನಿ. ಅಪ್ಪ ಪ್ರೀತಮ್ ಇಲ್ಲೋಡು, ಬೊಟ್ಟಿಕ್ಕಂಬಿಟ್ಟಿದ್ಯಾ? ಹಾಂ ಅಕ್ಕ ಇಕ್ಕ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಅಂದರೆ ಸ್ಟೂಡೆಂಟ್ಸ್ ಸ್ವಲ್ಪ ಜನ ಅದಕ್ಕೆ ಟ್ರಿಬ್ಯೂಟ್ ಮಾಡೋ ಥರ ಕೆಲವೊಂದಿಷ್ಟು ಪರ್ಫಾರ್ಮೆನ್ಸ್ನ ಕೊಡ್ತಾಯಿದ್ರು. ಅಲ್ಲಿ ನಮಗೆ ಅಲೋ ಇರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಆದರೆ ಪೇರೆಂಟ್ಸು ಡ್ರಾಪ್ ಮಾಡಬೇಕು, ಸ್ಕೂಲ್ ಬಸ್ಸಲ್ಲಿ ಕಳಿಸ್ಬೇಡಿ ಅಂತ ಹೇಳಿದರು. ಇವರೆಲ್ಲ ರೆಡಿಯಾಗಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಏನೋ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಪ್ರೀತಮ್ ಮಲಗಿರೋ ಮಗುನ ಅವ್ನ ಪಾಪ ಎಚ್ಚರನೂ ಆಗಿರಲಿಲ್ಲ, ಹಾಗೆ ಎತ್ಕೊಂಡು ಹೊರಟ್ವಿ. ಟೈಮ್ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು 6:45ಗೆಲ್ಲ ಅಲ್ಲಿ ಇರಬೇಕಂತ ಹೇಳಿದ್ರು. ಹಂಗೂ ಸ್ವಲ್ಪ ಒಂದು 5-10 ನಿಮಿಷ ಲೇಟ್ ಆಯಿತು. ಪ್ರೀತಮ್ನೆಲ್ಲ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರೊಳಗೆ ಹೆಂಗೋ ರೀಚ್ ಆದ್ವಿ. ಎಲ್ಲ ಮಕ್ಕಳು ಬರ್ತಾಯಿದ್ರು. ಇವಾಗ ಸೇರಿಸ್ತೀನಿ, ಹೋಗ್ತೀಯಾ? ಹ್ಞೂ ಇದೇ ಸ್ಕೂಲ್ ಅಕ್ಕಂದು. ಹಾಂ ಹೋಗ್ತೀಯಾ ಸ್ಕೂಲಿಗೆ? ಹಾಂ ಪ್ರೀತು ಹೋಗ್ತೀಯಾ ಹೇಳು, ಸ್ಕೂಲಿಗೆ ಹೋಗ್ತೀಯಾ? ಹಾಂ ಇದೇ ಸ್ಕೂಲು ನೋಡಿಲಿ ಇದು. ಹ್ಞೂ ಅಲ್ಲಿ ಹೋಗ್ಬೇಕು ನೀನು. ಹೋಗ್ತೀಯಾ? ಹೋಗ್ತೀಯಾ ಹೇಳು. ಹೋಗ್ತೀಯ ಸ್ಕೂಲ್ಗೆ? ಯಾಕೆ
ತುಂಬಾ ದೊಡ್ಡದಾಗಿದ್ಯಾ? ನೋಡ ಅಕ್ಕ ಎಲ್ಲ ಬರ್ತಾರೆ, ಸೈಕಲಲ್ಲಿ ಬರ್ತಾರೆ ಅಕ್ಕ. ಹೇಳಿದಾರ ಅಮ್ಮ? ಎಲ್ಲ ಸ್ಕೂಲ್ ಮಕ್ಳಿಗೂ ಬರಕ್ ಹೇಳಿದಾರ? ಡ್ಯಾನ್ಸ್ ಮಾತ್ರ ನಿಮೀಗ? ಹಾಫ್ ಡೇನಾ ಫುಲ್ ಡೇನಾ ಸ್ಕೂಲು? ಇನ್ನು ಅಲ್ಲಿಂದ ಪ್ರಗತಿನ ಡ್ರಾಪ್ ಮಾಡಿದ್ವಿ. ನೈಟೇನೆ ಮೆಹಂದಿ ಹಾಕ್ಕೊಂಡ್ಬಿಡಿ, ಅಂದರೆ ವೈಟ್ ಡ್ರೆಸ್ ಅಲ್ವಾ, ಬಾಡಿಗೆ ಕೊಟ್ಟಿರೋದು, ಅದು 400 ರೂಪಾಯಿನೋ ಇಸ್ಕೊಂಡಿದ್ರು. ಅದು ಮತ್ತು ಆಲ್ತಾ ಬರುತ್ತೆ, ಆಲ್ತಾ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಟ್ಟೆ ಅದು ಹಾಗೆ ಸ್ವೆಟ್ ಆಗ್ತಾ ರಿಲೀಸ್ ಆಗ್ತಾ ಇರುತ್ತೆ ಕಲರು. ಇನ್ನು ಅದು ಬಟ್ಟೆ ಎಲ್ಲ ವೈಟ್ ಕಲರ್ದು ಹಾಳಾಗುತ್ತೆ. ಕೈಗೆ ಯಾರೋ ಆಲ್ತಾ ಹಾಕ್ಕೊಂಬಿಡಿ, ಹಾಕ್ಕೊಳ್ಳೋಗಿದ್ರೆ ಮೆಹಂದಿನೇ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ನೈಟು ಬರೀ ಇದನ್ನೆಲ್ಲ ರೆಡಿ ಮಾಡೋಷ್ಟ್ರೊಳಗೇ ನನಗೆ ಸಮಯ ಆಗೇ ಹೋಯ್ತು, ಹೋಗಿದ್ದೇ ಗೊತ್ತಾಗಲಿಲ್ಲ. ಅದಾದಮೇಲೆ ಮರ್ತುಬಿಟ್ನಲ್ಲ. ಈ ಪ್ರಗತಿ ಅದೆಲ್ಲ ಮೈನಸ್ ಆದರೆ ಓಕೆ ಮಾಡೋದೇ ಇಲ್ಲ, ಒಂದು ಸಣ್ಣ ಪುಟ್ಟನೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಒಂದೊಂದು ಸರಿ. ಬೇಕೇ ಬೇಕು ಅಂತ ಅಂದರು. ಸರಿ ಅವ್ರ ಡ್ಯಾಡಿ ಅಲ್ಲೇ ಹೋಗ್ಬಿಟ್ಟು ವಾಶ್ ಮಾಡೋಣ, ಇಲ್ಲಿಂದ ಹೋಗೋಷ್ಟ್ರೊಳಗೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ, 30 ಮಿನಿಟ್ಸಲ್ಲಿ ಎಷ್ಟು ಬರುತ್ತೋ ಕಲರ್ ಅಷ್ಟೇ ಬಂದಿರಲಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಬಂದೆ. ಅಲ್ಲಿ ಬಂದ ತಕ್ಷಣ ಒರೆಸಿದ್ವಿ. ಬಟ್ ಅದೇಂಗೆ ಮಧ್ಯಾಹ್ನದ ಮೇಲೆ ಇನ್ನೂ ಫುಲ್ಲು ಡಾರ್ಕ್ ಆಯಿತು. ಅಲ್ಲಿವರೆಗೂ ಒಂದು ಸ್ವಲ್ಪ ಲೈಟರ್ ರೆಡ್ ಅಲ್ಲಂದರೆ ಒಂದು ಎಲ್ಲೋ ಇಷ್ಟಲ್ಲಿ ಬಂದಿತ್ತು, ಪರವಾಗಿಲ್ಲ ಅಂದ್ಕೊಂಡು ಹಾಕ್ಕೊಂಡಿದ್ದಕ್ಕೂ ಒಂಚೂರು ಕಲರ್ ಬಂತು. ಇನ್ನು ಎಲ್ಲ ಆಡಿಟೋರಿಯಂ ಕಡೆಗೆ ಹೊರಟ್ರು. ಬಾಯ್, ಹುಷಾರು, ಮುಂದೆ ನೋಡ್ಕೊಂಡು ಹೋಗು. ಹಾಂ ಅಮ್ಮು ನೋಡಲ್ಲಿ, ಅಮ್ಮು ಅಲ್ಲಿ, ಅಮ್ಮು ಅಲ್ಲಿ. ರೀತು ಅಕ್ಕ ಎಲ್ಲಿ ಹೋಯ್ತು? ಅಕ್ಕಂಗೆ ಬಾಯ್ ಮಾಡ್ದ ಅಕ್ಕ? ಬಾಯ್ ಮಾಡ ಅಕ್ಕ. ನೀನು ಇಲ್ಲೇ ಬರ್ತೀಯಾ ಓದೋದಕ್ಕೆ? ಹೋದ್ರು, ಆಡಿಟೋರಿಯಂ ಬರೋಕ್ಕೆ ಹೇಳಿದ್ದಾರೆ. ಏನು ಗೊತ್ತಾ ಚಿನ್ನಿ, ಅಪ್ಪ ಅಮ್ಮಂಗೆ ಎಂಟ್ರಿ ಇಲ್ಲ ಡ್ಯಾನ್ಸ್ ನೋಡೋಕ್ಕೆ. ಪೇರೆಂಟ್ ಡೇ, ಟೀಚರ್ಸ್ ಡೇ ಆಗಿ ಟೀಚರ್ಸ್ಗೋಸ್ಕರ ಡ್ಯಾನ್ಸ್ ಮಾಡ್ತಾ ಇರೋದಂತೆ. ಸೊ ಅದಕ್ಕೆ ನಮ್ಗೆ ಎಂಟ್ರಿ ಇಲ್ಲ. ನಾನು ತುಂಬ ಆಸೆ ಪಟ್ಕೊಂಡು ಬಂದೆ. ನಮಗೆ ಅಲ್ಲಿ ಹೋಗಿದಾರಲ್ಲ, ಎಲ್ಲೋದ್ರು ಪ್ರಗತಿ ಅಂತ. ಎಲ್ಲಿ? ಸೊ ಇದು ನನ್ನ ಮಗಳ ಆಡಿಟೋರಿಯಮ್ಮು, ಇಲ್ಲಿ ಡ್ಯಾನ್ಸ್ ಇರೋದು ಅನ್ಸುತ್ತೆ. ಆ್ಯಕ್ಚುಲಿ ಇದೆಲ್ಲ ವಿಡಿಯೋ ಮಾಡಿಬಿಟ್ಟು ನಮಗೆ ಯೂಟ್ಯೂಬಲ್ಲಿ ಹಾಕ್ತಾರೆ, ಇವ್ರದ್ದೊಂದು ಚಾನಲ್ ಇದೆ. ಸೊ ಅಲ್ಲಿ ನೋಡ್ಕೋಬೋದು ಅಷ್ಟೇ. ಈಗ ಮನೆಗೆ ಹೋಗೋಣ. ಸಖತ್ ಗ್ರೌಂಡ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಿದ್ವಲ್ಲ ನಾವು ಇಲ್ಲೇ, ಇದೇನೋ ಇದೇನೋ ಸ್ಪೋರ್ಟ್ಸ್ ಡೇ ಇತ್ತು, ಪ್ರಗತಿ ಅವಾಗಲೂ ಡ್ಯಾನ್ಸ್ ಮಾಡಿದ್ರಲ್ಲ. ಪ್ರಗತಿ ಡ್ಯಾನ್ಸ್ ಮಾಡಿದ್ದೆ. ಕ್ವಾರ್ಟರ್ಸಾ? ಕ್ವಾರ್ಟರ್ಸಾ ಇದು? ಇಷ್ಟಾಗಲ ಜಾಗ ಇರುತ್ತೆ ನೋಡಿರಲ್ಲ, ಹಾಕಿ ಎಲ್ಲ ಥರ ತರಕಾರಿ ಬೆಳೆದಿರ್ತಾರೆ ಅವರು. ಗ್ರೀನ್ ಕಲರ್, ನಾವು ಈ ಥರ ಎಲ್ಲ ಹಾಕಿದ್ವಿ. ಸೊ ಇದೇ ನಮ್ಮ ಕ್ವಾರ್ಟರ್ಸ್ ಲೈಫಲ್ಲಿ. ಆದರೆ ಇಷ್ಟು ಚೆನ್ನಾಗಿರಲಿಲ್ಲ ನಮ್ಮ ಬಿಲ್ಡಿಂಗ್ಗಳೆಲ್ಲ, ನಮ್ಮ ಮನೆಯೆಲ್ಲ ಇಷ್ಟು ಚೆನ್ನಾಗಿರಲಿಲ್ಲ. ಇದೆಲ್ಲ ಸೇಮ್ ಹಳೇ ಕಾಲದವ್ರ ಥರ ಇದೆ ನೋಡಿ. ಪ್ರಗತಿನ ಹಿಂಗೆ ಡ್ರಾಪ್ ಮಾಡಿದ್ವಿ. ಇನ್ನು ಹೊರಟ್ವಿ. ಇವತ್ತು ಹಾಫ್ ಡೇ ಬೇಗ ಬಂದುಬಿಡ್ತಾರೆ. ಪ್ರೀತಮ್ಗೆ ನಾವೇನಾದರೂ ಹಾಕಿದ್ರೆ ಪ್ರೈಮರಿ ಸ್ಕೂಲ್ ಇದೆ ನೋಡಿ, ಗೋಲ್ಡನ್ ಪಾಮ್. ಇಲ್ಲಿ ಬಂದರೆ ಪ್ರೀತಮ್ ಇಲ್ಲಿಗೆ ಬರ್ಬೋದು ನೆಕ್ಸ್ಟ್ ಇಯರಿಂದ. ಪ್ರೀತಮ್ ಸ್ಕೂಲ್ ಇಲ್ಲೇ ಸ್ಕೂಲ್ ಇರೋದು ನೀನು. ಅಕ್ಕ ಇಲ್ಲೇ ಬರೋದು ಡೈಲಿ. ಈ ಥರ ಇರುತ್ತೆ ಪ್ರಗತಿ ಇರೋ ಸ್ಕೂಲು. ಆರ್ಮಿ ಸ್ಕೂಲ್, ಏರ್ಫೋರ್ಸ್ ಸ್ಕೂಲ್ ಎಲ್ಲ ಆಲ್ಮೋಸ್ಟ್ ಹಿಂಗೆ ಹಸ್ರಾಗಿ ಗ್ರೀನ್ ಆಗಿ ಇರುತ್ತೆ. ಅಲ್ಲಿಂದ ಪ್ರೀತಮ್ನ ಕಟ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಟೆಲ್ಗೆ ಹೋದ್ವಿ. ಅಂತಂದರೆ ನೈಟ್ ನನ್ನ ಹಸ್ಬೆಂಡ್ ಬಂದಿರೋದು ಪಾಪ 12 ಗಂಟೆಗೆ ಬಂದಿದ್ದರು.
ಅವರು ನೈಟು ಸಹ 12 ಗಂಟೆಗೆ ಬಂದರೆ ಊಟ ಏನು ಮಾಡೋಕ್ಕೋಗಲ್ಲ, ಡೈಜೆಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಆದ ತಕ್ಷಣ ಪ್ರಗತಿನ ಕರ್ಕೊಂಡು ಇಲ್ಲಿಗೆ ಬಂದುಬಿಟ್ವಿ. ಅವ್ರಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಟ್ಟಿತ್ತು. ಸರಿ ಮನೆಗೆ ಹೋಗಿ ಇನ್ನು ಲೇಟ್ ಆಗುತ್ತೆ ಅಂದರೆ ಪ್ರಗತಿಗೆ ಇವತ್ತು ಸ್ನ್ಯಾಕ್ಸ್ ಅಷ್ಟೇ ಹೇಳಿದರು. ಅವರು ಟೀಚರ್ಸ್ ಡೇ ಅಲ್ವಾ, ಅವರೇ ಏನೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಎಲ್ಲ ಏನೋ ತರೋದಕ್ಕೆ ಹೇಳಿರಲಿಲ್ಲ. ಸ್ವಲ್ಪ ಸ್ನ್ಯಾಕ್ಸ್ ಥರ ತೊಗೊಂಡು ಬನ್ನಿ ಲೈಟಾಗೆ ಅಂತ, ಅದಕ್ಕೆ ಪ್ರಗತಿಗೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಕೊಟ್ಟು ಕಳಿಸಿದ್ವಿ. ಇನ್ನು ನಾವು ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಹಾಗೆ ಇನ್ನೇನು ನಾಳೆನೇ ಗೌರಿ ಹಬ್ಬ. ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಬಾಗಿನ ಬರ್ತಾರೆ, ಬಾಗಿನ ಕೊಡೋಕ್ಕೆ ಬರ್ತಾರೆ ಅಂತ. ನಮಗೂ ಒಂದು ಹಳೆ ಮೆಮೊರಿ ಏನಂತಂದರೆ, ನನಗೆ ನೆನಪಿರೋ ಹಾಗೆ ಫಸ್ಟ್ ಮದುವೆ ಆದಮೇಲೆ ನಮ್ಮಪ್ಪ ಬಂದಿದ್ದರು ಗೌರಿ ಹಬ್ಬಕ್ಕೆ ಮಗಳನ್ನ ಕಳಿಸಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ಅಂತ. ಅದಾದಮೇಲೆ ಪ್ರತಿ ಸಲ ನಾನು ಗೌರಿ ಹಬ್ಬಕ್ಕೆ ಕರೆಯೋರು. ಆಮೇಲೆ ಅಪ್ಪನೇ ನನ್ನ ಅಪ್ಪ ಹೋಗಿ ಬಟ್ಟೆ ಶಾಪಿಗೆ ಕರ್ಕೊಂಡೋಗಿ ವರ್ಷಕ್ಕೊಂದು ಗೌರಿ ಹಬ್ಬ ಹೆಣ್ಮಕ್ಳಿಗೆ ಏನಾದರೂ ಬಟ್ಟೆ ಕೊಡಿಸ್ಬೇಕಂತ ಹೇಳಿ ಅಮ್ಮ ಹೇಳಿ ಕಳಿಸ್ತಾಯಿದ್ರು. ಕಳಿಸಿ ಅಲ್ಲಿ ನಮಗೆ ಏನಾದರೂ ಸರಿ ಕೊಟ್ಟು ಕಳಿಸ್ತಾಯಿದ್ರು, ಸೀರೆ ಆ ಥರ ಎಲ್ಲ. ಅಪ್ಪ ಇಲ್ಲ ಈಗ ಅಮ್ಮ ಒಬ್ಬರೇ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬರೋದಿಲ್ಲ. ಸೊ ಹಂಗಾಗಿ ತುಂಬ ಮಿಸ್ ಮಾಡ್ಕೊಳ್ತೀನಿ ಅವ್ರು ನಮ್ಮ ಮನೆಗೆ ಬರಲ್ಲ ಕರೆಯೋಕ್ಕೆ ಅಂತ ಹೇಳಿಬಿಟ್ಟು. ಆದ್ರೂ ಅಪ್ಪ ಇಲ್ದಲೇ ಇರೋ ಕಾರಣನ ನಮ್ಮಮ್ಮ ಯಾವತ್ತೂ ಇದೇ ಮಾಡಿಲ್ಲ. ಅಪ್ಪ ಇಲ್ಲ ಅಂತ ಅನಿಸೇ ಇಲ್ಲ. ಅಪ್ಪ ಇದ್ದಾಗ ಹೆಂಗಿರ್ತಾಯಿತ್ತು ಅದಕ್ಕಿಂತ ಚೆನ್ನಾಗಿ ನಮ್ಮಮ್ಮ ನಮ್ಮನ್ನು ಸಾಕಿದ್ದಾರೆ. ಸೊ ಅಷ್ಟೇ ನಮಗೆ ಸಾಕು. ಈ ಒಂದು ಭಾಗ್ಯನಾದರೂ ಭಗವಂತ ನಾವಿರೋ ತನಕನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಪ್ರಗತಿದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ, ಗೌರಿ ಹಬ್ಬದಿದೆ. ತುಂಬ ಎಂಜಾಯ್ ಮಾಡ್ತೀರಾ. ಖಂಡಿತ ನಿಮಗೆ ಆ ವ್ಲಾಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾಳೆ ಆ ವ್ಲಾಗನ್ನು ಹಾಕ್ತೀನಿ. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು, ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಗೊತ್ತಲ್ವಾ, ಲೈಕ್ ಮಾಡಿ ಪ್ಲೀಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.